ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ದೇವರ ವಾಕ್ಯ 1 ಸಮುವೇಲ ಪುಸ್ತಕ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಸಮುವೇಲನು ಬೆಳೆಯುತ್ತಾ ಬಂದನು, ಯೆಹೋವನು ಅವನ ಸಂಗಡ ಇದ್ದು ಅವನ ವಾಕ್ಯಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ. ದೇವರಿಗೆ ಮಹಿಮೆಯಾಗಲಿ. ದೇವರು ತಾನೇ ಇದನ್ನು ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಿರೋದಕ್ಕಾಗಿ ನಾವು ದೇವರು ವಿಶೇಷವಾಗಿ ವಂದನೆಗಳು ಸಲ್ಲಿಸೋಣ. ವಾಕ್ಯವಾಗಿ ನಡೀತಿದೆ. ಸಮುವೇಲನು ಬೆಳೆಯುತ್ತಾ ಬಂದನು. ಯಾರ ಸಂಗಡ ಬೆಳೆಯುತ್ತಾ ಬಂದನು? ದೇವರ ಸಂಗಡ, ಯೆಹೋವನ ಸಂಗಡ ಆತನ ಬೆಳೆಯುತ್ತಾ ಬಂದನು. ಹಾಗಾಗಿ ದೇವರು ಅವನ ಸಂಗಡ ಇದ್ದು ಆತನ ಮಾತುಗಳಲ್ಲಿ ಒಂದಾದರೂ ಸುಳ್ಳಾಗಲಿಕ್ಕೆ ಬಿಟ್ಕೊಡಲಿಲ್ಲ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ಸಮುವೇಲನು ಬಾಲ್ಯದಿಂದಲೂ ದೇವರ ಸಮ್ಮುಖದಲ್ಲಿ, ದೇವರ ಸಂಗಡ, ದೇವರ ಮಾತಿನ ಪ್ರಕಾರವಾಗಿ, ದೇವರ ವಾಕ್ಯದ ಪ್ರಕಾರವಾಗಿ ಅದಕ್ಕೆ ಭಯಪಟ್ಟು ಅದನ್ನು ಪ್ರೀತಿ ಮಾಡಿ ಅದರಂತೆ ಜೀವಿಸಿ ಅದರಂತೆ ನಡೆದ ನಿಮಿತ್ತವಾಗಿ ಆತನ ಬೆಳೆಯುತ್ತಾ ಅವನ ಜೀವನ ಪರ್ಯಂತ ಸಮುವೇಲನ ಬಾಯಿಂದ ಬಂದಂಥ ಮಾತುಗಳು ಒಂದಾದರೂ ಸಹ ಸುಳ್ಳಾಗಲಿಕ್ಕೆ ದೇವರು ಬಿಟ್ಕೊಡಲಿಲ್ಲ. ದೇವರಿಗೆ ಸ್ತೋತ್ರ. ಆ ರೀತಿಯ ಜೀವಿತವನ್ನು ನಿಮ್ಮ ಮಕ್ಕಳು ನೀವು ಜೀವಿಸಬೇಕಾ? ಬಾಲ್ಯದಿಂದಲೂ ಸಹ ನೀವು ದೇವರಿಗೆ ಭಯಪಟ್ಟು ದೇವರ ವಾಕ್ಯವನ್ನು ಪ್ರೀತಿಸಿ ಆತನ ಆಜ್ಞೆಯನ್ನು ಕೈಗೊಂಡು ನೀವು ನಡೆಯೋದಾದರೆ ನಿಮ್ಮ ಮಕ್ಕಳು ಅಷ್ಟೇ, ನಿಮ್ಮ ಜೀವಿತಗಳು ಅಷ್ಟೇ, ನಿಮ್ಮ ಜೀವಿತದ ಯಾವುದೇ ಕಾರ್ಯದಲ್ಲೂ ಸಹ ದೇವರು ಅದು ಬಿದ್ದೋಗೋದಕ್ಕೆ, ನಿಮ್ಮ ಮಾತುಗಳು ಬಿದ್ದೋಗೋದಕ್ಕೆ ಅವ್ರು ಬಿಟ್ಕೊಡಲ್ಲ. ನಿರಂತರವಾಗಿ ದೇವರು ನಿಮ್ಮ ಸಂಗಡ ಇದ್ದು ನಡೆಸುವವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ದೇವರು ತಾನೇ ದಿನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ. ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸರ್ವವ್ಯಾಪಿಯೇ ಇರುವ ಆತನೇ ಏಸಪ್ಪ, ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿನ್ನ ಮಹಾಕೃಪೆಗಾಗಿ, ಪ್ರೀತಿಗಾಗಿ, ಕರುಣೆಗಾಗಿ, ನಿನ್ನ ನಡೆಸಬೇಕಿಗಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೇ, ಸಮುವೇಲನು ಹೇಗೆ ಅಪ್ಪ ಬಾಲ್ಯದಿಂದಲೂ ನಿನ್ನನ್ನು ಪ್ರೀತಿ ಮಾಡಿ ನಿನಗೆ ಭಯಪಟ್ಟು ನಿನ್ನ ವಾಕ್ಯಗಳ ಅನುಸಾರವಾಗಿ ಆತನ ಜೀವಿಸಿದ ನಿಮಿತ್ತವಾಗಿ ಆತನ ಬೆಳೆಯುತ್ತಾ ಜೀವನ ಪರ್ಯಂತ ಆತನ ಮಾತುಗಳಲ್ಲಿ ಒಂದಾದರೂ ಸಹ ಬಿದ್ದೋಗಲಿಕ್ಕೆ ನೀವು ಬಿಟ್ಕೊಡಲಿಲ್ಲಪ್ಪ. ನಿನ್ನ ಮಕ್ಕಳು, ನಿನ್ನ ಜನರು ಈ ರೀತಿಯಾಗಿ ಜೀವಿಸೋದ್ರ ಮೂಲಕವಾಗಿ ನೀವು ಅವರೊಟ್ಟಿಗೆ ಇದ್ದುಕೊಂಡು ಕರ್ತನೆ, ನೀವು ಅವ್ರನ್ನ ನಿನ್ನ ಮಾರ್ಗದಲ್ಲಿ, ನಿನ್ನ ಸತ್ಯದ ಮಾರ್ಗದಲ್ಲಿ, ನಿನ್ನ ಜೀವದ ಮಾರ್ಗದಲ್ಲಿ, ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ಅವರನ್ನು ನಡೆಸುವ ನಿನ್ನ ಮಹಾ ಪ್ರೀತಿಗಾಗಿ, ಕರುಣೆಗಾಗಿ, ಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳ ಅಗತ್ಯಗಳನ್ನು ಪೂರೈಸು. ಕೊರತೆಗಳನ್ನ ನೀಗಿಸು ಅಪ್ಪ. ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವ್ರಿಗೆ ನೊಂದ್ಕೊಳ್ಳಿ. ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾನು ಬೇಡಿದ್ದೇನೆ, ನನ್ನ ಜೀವಗಳ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.